ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವರ್ಧಾ ಸ್ಟೋರೀಸ್. ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಇವತ್ತು ನಾವಿಲ್ಲಿ ತರಕಾರಿ ಉಪ್ಪಿಟ್ಟನ್ನು ಹೇಗೆ ತಯಾರು ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀವಿ. ಇಂಡಕ್ಷನ್ ಸ್ಟವ್ ಯೂಸ್ ಮಾಡಿ ಮಾಡ್ತಾ ಇದ್ದೀವಿ. ಫಸ್ಟು ಇಂಡಕ್ಷನ್ ಮೇಲೆ ಒಂದು ಸ್ಟೀಲ್ ಕಡಾಯಿನ ಇಟ್ಕೊಂಡು ಆನ್ ಮಾಡಿಕೊಡ್ತಾ ಇದ್ದೀವಿ. ಸಾಟೆ ಫಂಕ್ಷನ್ಗೆ ಇಟ್ಕೋತಾ ಇದ್ದೀವಿ. ರವೆನ ಹುರ್ಕೋಬೇಕಾಗಿರೋದ್ರಿಂದ ಸಾಟೆಗೆ 1000 ನಂಬರ್ಗೆ ಇಟ್ಕೊಂಡ್ರೆ ಸಾಕಾಗುತ್ತೆ. ನಾವಿಲ್ಲಿ 1 ಕಪ್ಪು ರವೆನ ತಗೊಳ್ತಾ ಇದ್ದೀವಿ. ಅದನ್ನು ಚೆನ್ನಾಗಿ ಹುರ್ಕೋಬೇಕು. ಒಂದು ಘಮ ಅಂತ ವಾಸನೆ ಬರೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ. ನೀವೇ ನೋಡ್ತಾ ಇರ್ಬೋದು. ಅದನ್ನು ನಾವು ಹುರಿದಿದ್ದಾದಮೇಲೆ ಒಂದು ಸ್ಟೀಲ್ ಬಟ್ಲಿಗೆ ತೆಕ್ಕೊಂಡಿದ್ದೀವಿ. ನಂತರ ಅದೇ ಕಡಾಯಿನ ಇಟ್ಕೊಂಡು ಒಂದು ಅರ್ಧ ಕಪ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀವಿ. ಅದ್ರ ಜೊತೆಲಿ 1 ಸ್ಪೂನಷ್ಟು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀವಿ. ಇನ್ನು ಮತ್ತೆ ಇಂಡಕ್ಷನ್ ಆನ್ ಮಾಡಿಕೊಂಡು ಈಗ ಡೀಪ್ ಫ್ರೈಗೆ ಇಟ್ಕೊಬೇಕಾಗಿದೆ. ಯಾಕೆ ಅಂತಂದರೆ ಇನ್ನೆಲ್ಲನೂ ಡೀಪ್ ಫ್ರೈ ಮಾಡ್ತೀವಲ್ವ, ಹಾಗಾಗಿ ಎಣ್ಣೆ ಕಾದಾದ್ಮೇಲೆ ಒಂದು ಚಿಕ್ಕ ಚಮಚದಷ್ಟು ಸಾಸಿವೆ, ಅದು ಚಿಟಪಟ ಅಂದಮೇಲೆ ಅದಕ್ಕೆ 1 ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಇವಾಗ ಒಂದು ರೀತಿಯಲ್ಲಿ ಕೆಂಪಗಾಗಿದೆ. ನಂತರವಾಗಿ ನಾವು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೋಬೇಕು. ಇಲ್ಲಿ ನಾವು ತೋರಿಸ್ತಾ ಇರೋವಂಥ ಪ್ರಮಾಣ ಬಂದ್ಬಿಟ್ಟು ಇಬ್ಬರಿಗಾಗಿರುತ್ತೆ. ನಾವಿಲ್ಲಿ 5 ಹಸಿಮೆಣಸಿನ್ಕಾಯಿನ ತಗೊಂಡಿದ್ದೀವಿ. ಅದು ಸ್ವಲ್ಪ ಬೆಂದಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಚ್ಕೊಂಡು ಹಾಕ್ಕೊಂಡಿದ್ದೀವಿ. ನಂತರ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದು ಸ್ವಲ್ಪ ಬೆಂದಿದೆ ಅನ್ನುವಾಗ ಹಚ್ಚಿಟ್ಕೊಂಡಿರೋವಂಥ ತರಕಾರಿಗಳನ್ನು ಸೇರಿಸ್ಕೋಬೇಕು. ನಾವಿಲ್ಲಿ ಸೇರಿಸ್ತಾ ಇರೋದು ಹುಳ್ಳಿಕಾಯಿ ಮತ್ತು ಕ್ಯಾರೆಟು. ಅದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬೆರೆಸ್ಕೋಬೇಕು. ಈ ಮಿಶ್ರಣ ಒಂದು ಹದಕ್ಕೆ ಬೇಯ್ತಾ ಇದೆ ಅಂತ ನೋಡ್ಕೋಬೇಕು. ಒಂದು ಸ್ವಲ್ಪ ಬೆಂದಾದ ನಂತರ ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣದಾಗಿ ಹಚ್ಕೊಂಡು ಹಾಕ್ಕೊಂಡು ಬೆರೆಸ್ಕೋಬೇಕು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುಕ್ ಆಗ್ತಾ ಇದೆ ಅಂತ. ಇದೆಲ್ಲನೂ ಬೆಂದಾಗಿದೆಯಾ ಅಂತ ಚೆಕ್ ಮಾಡಿಕೊಂಡು ಅದಾದ ನಂತರ ಎಷ್ಟು ಪ್ರಮಾಣದಲ್ಲಿ ರವೆನ ತಗೊಂಡಿದ್ದೀವಿ ಅದಕ್ಕೆ ಡಬಲ್ ಅಷ್ಟು ನೀರನ್ನು ಸೇರಿಸ್ಕೋಬೇಕು. ನಾವಿಲ್ಲಿ ತಗೊಂಡಿರೋದು 1 ಕಪ್ಪಷ್ಟು ರವೆ, ಅದಕ್ಕೆ 2.5 ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಆ ಡಬಲ್ ಪ್ರಮಾಣಕ್ಕಿಂತ ಇನ್ನೊಂಚೂರು ಹೆಚ್ಚಿಗೆ ತಗೊಂಡ್ರೆ ತುಂಬಾ ಸಾಫ್ಟ್ ಮೃದುವಾಗಿರುತ್ತೆ ತಿನ್ನೋದಕ್ಕೆ. ಅದನ್ನು ಕುದಿಯೋದಕ್ಕೆ ಬಿಡಿ. ಅದರ ಜೊತೆಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ರಿ. ಈಗ ನೀವೇ ನೋಡ್ತಾ ಇರ್ಬೋದು ನೀರು ಕುದಿಯೋದಕ್ಕೆ ಶುರುವಾಗಿರುತ್ತೆ. ನೀರು ಚೆನ್ನಾಗಿ ಮರಡಿದ ಮೇಲೆ ನಾವು ರವೆ ಬಿಟ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ನೀವು ಬೇಕಾದರೆ ರುಚಿನ ಸಹ ಇವಾಗೆ ನೋಡ್ಕೋಬೋದು. ಉಪ್ಪೇನಾದರೂ ಸೇರಿಸ್ಕೋಬೇಕಂದ್ರೆ ಸೇರಿಸ್ಕೋಬೋದು. ನೋಡಿ, ಇವಾಗ ರವೆನ ನಿಧಾನವಾಗಿ ಬಿಡಬೇಕಾಗತ್ತೆ. ಗಂಟು ಕಟ್ಟಿಸ್ತೀರ ತುಂಬಾ ಚೆನ್ನಾಗಿ ತಿರುಗಿಸ್ಕೊಂಡು ರವೆ ಬಿಟ್ಕೊಬೇಕು. ಕ್ಲೀನಾಗಿ ಕಲಿಸ್ಕೋಬೇಕು. ಈಗಲೇ ನಾನು ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ತುಂಬಾ ಚೆನ್ನಾಗಿ ಆಡಿಸ್ಕೋಬೇಕು. ಕ್ಲೀನಾಗೆಲ್ಲನೂ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಅದು ಸಹ ಚೆನ್ನಾಗಿ ಕುಕ್ ಆಗುತ್ತೆ. ಇನ್ನು ಇದ್ರ ಜೊತೆಯಲ್ಲಿ ಒಂದು ಚಿಕ್ಕ ಗಾತ್ರದ ಒಂದು ನಿಂಬೆಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀನಿ. ಹುಳಿಯ ರುಚಿಯಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇನ್ನೆಲ್ಲನೂ ಕ್ಲೀನಾಗಿ ಮಿಶ್ರಣ ಮಾಡ್ಕೊಳ್ಳೋದು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತರಕಾರಿ ಉಪ್ಪಿಟ್ಟು ಅನ್ನೋದನ್ನು ನೋಡ್ತಾ ಇರ್ಬೋದು. ಇದನ್ನೇನಿಲ್ಲ, ಸರ್ವ್ ಮಾಡ್ಕೊಳ್ಳೋದೇನೆ. ಒಂದು ತಟ್ಟೆ ತೊಗೊಂಡು ಅದರಲ್ಲಿ ಹಾಕ್ಕೊಂಡು ತಿಂತಾ ಇರೋದೇನೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ನಾನು ಯಾವ ರೆಸಿಪಿನ ಶೂಟ್ ಮಾಡಬೇಕು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ, ಓಕೆನಾ? ರುಚಿ ಮಾಡಿ ಹೇಗಿದೆ ಅಂತ ಹೇಳಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವರ್ಧಾ ಸ್ಟೋರೀಸ್. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು. ಬಾಯ್.